ಓಂ ಶಾಂತಿ. ಇಂದಿನ ಮುರಳಿಯ ದಿನಾಂಕ 13/1/2026. ಪ್ರಾಪ್ತ ಮುರಳಿ ಓಂ ಶಾಂತಿ ಬಾಪ್ತಾದ ಮಧುಗುಣ. ಮಧುರ ಮಕ್ಕಳೇ, ತಂದೆಯ ಶ್ರೀಮತಕ್ಕೆ ಗೌರವ ಕೊಡುವುದು ಎಂದರೆ ಮುರಳಿನೆಂದು ತಪ್ಪಿಸದಿರುವುದು, ಪ್ರತಿಯೊಂದು ಆಜ್ಞೆಯ ಪಾಲನೆ ಮಾಡುವುದು. ಪ್ರಶ್ನೆ: ಒಂದು ವೇಳೆ ನೀವು ಮಕ್ಕಳೊಂದಿಗೆ ಯಾರಾದರೂ ರಾಜಿ ಋಷಿಯಾಗಿದ್ದೀರಾ ಎಂದು ಕೇಳಿದರೆ ನೀವು ಯಾವ ಉತ್ತರವನ್ನು ನಶೆಯಿಂದ ಕೊಡಬೇಕು? ಉತ್ತರ ಹೇಳಿರಿ. ಪರಬ್ರಹ್ಮನಲ್ಲಿರುವ ಪರಮಾತ್ಮನನ್ನು ಪಡೆಯುವ ಇಚ್ಛೆ ಇತ್ತು, ಅವರು ಸಿಕ್ಕಿಬಿಟ್ಟರು ಅಂದ ಮೇಲೆ ಇನ್ನೇನು ಬೇಕು? ಏನೇನು ಪಡಿಬೇಕಾಗಿತ್ತೋ ಅದನ್ನು ಪಡೆಕೊಂಡೆವು. ನೀವು ಈಶ್ವರನ ಮಕ್ಕಳಿಗೆ ಯಾವುದೇ ಮಾತಿನ ಚಿಂತೆ ಇಲ್ಲ. ತಂದೆಯು ನಿಮ್ಮನ್ನು ತನ್ನವರನ್ನಾಗಿ ಮಾಡಿಕೊಂಡರು, ನಿಮ್ಮ ಮೇಲೆ ಕಿರೀಟವನ್ನಿಟ್ಟರು, ಅಂದಮೇಲೆ ಇನ್ಯಾವ ಮಾತಿನ ಚಿಂತೆ ಇದೆ? ಓಂ ಶಾಂತಿ. ತಂದೆಯವರು ತಿಳಿಸುತ್ತಾರೆ, ಮಕ್ಕಳ ಬುದ್ಧಿಯಲ್ಲಿ ಇದು ಖಂಡಿತ ಇರುವುದು. ಶಿವ ತಂದೆಯೂ ಆಗಿದ್ದಾರೆ, ಶಿಕ್ಷಕರು ಆಗಿದ್ದಾರೆ, ಸದ್ಗುರು ಆಗಿದ್ದಾರೆ. ಇದೇ ನೆನಪಿನಲ್ಲಿ ಅವಶ್ಯವಾಗಿ ಇರುತ್ತೀರಿ. ಈ ನೆನಪನ್ನು ಎಂದೂ ಯಾರೂ ಕಲಿಸಿಕೊಡಲು ಸಾಧ್ಯವಿಲ್ಲ. ತಂದೆಯ ಕಲ್ಪಕಲ್ಪವೂ ಬಂದು ಕಲಿಸುತ್ತಾರೆ. ಅವರೇ ಜ್ಞಾನಸಾಗರ ಪತಿತ ಪಾವನಾಗಿದ್ದಾರೆ. ಅವರು ತಂದೆ, ಶಿಕ್ಷಕ, ಗುರುವೂ ಆಗಿದ್ದಾರೆ. ಈಗ ಜ್ಞಾನದ ಮೂರನೇ ನೇತ್ರವು ಸಿಕ್ಕಿದೆ. ಆದ್ದರಿಂದ ಇದನ್ನು ಈಗ ತಿಳಿದುಕೊಳ್ಳುತ್ತೀರಿ. ಭಲೆ ನಾವು ಅವರ ಮಕ್ಕಳು ಎಂಬುದನ್ನು ತಿಳಿದುಕೊಂಡಿರಬಹುದು, ಆದರೆ ತಂದೆಯನ್ನೇ ಮರೆತು ಹೋಗುತ್ತಾರೆ. ಅಂದಮೇಲೆ ಶಿಕ್ಷಕ, ಗುರುಗಳು ಹೇಗೆ ನೆನಪಿಗೆ ಬರುವರು? ಮಾಯು ಬಹಳ ಪ್ರಬಲವಾಗಿದೆ. 3 ರೂಪಗಳಲ್ಲಿಯೂ ಮಾಯ ಇದ್ದರೂ ಸಹ ಮೂವರನ್ನು ಮರೆಸಿಬಿಡುತ್ತದೆ. ಇಷ್ಟು ಸರ್ವಶಕ್ತಿವಂತನಾಗಿದೆ ಬಾಬಾ, ನಾವು ಮರೆತು ಹೋಗುತ್ತೇವೆ. ಮಾಯು ಇಷ್ಟು ಪ್ರಬಲವಾಗಿದೆ ಎಂದು ಮಕ್ಕಳು ಬರೆಯುತ್ತಾರೆ. ಡ್ರಾಮಾನುಸಾರ ಇದು ಬಹಳ ಸಹಜವಾಗಿದೆ. ಮಕ್ಕಳಿಗೆ ಗೊತ್ತಿದೆ, ಈ ರೀತಿ ಎಂದು ಯಾರೂ ಇರಲು ಸಾಧ್ಯವಿಲ್ಲ. ಒಬ್ಬರೇ ತಂದೆಯು ಶಿಕ್ಷಕ ಮತ್ತು ಸತ್ಯವಾದ ಸದ್ಗುರು ಆಗಿದ್ದಾರೆ. ಇದರಲ್ಲಿ ಯಾವುದೇ ಸುಳ್ಳಿನ ಮಾತಿಲ್ಲ. ಅಂತರದಲ್ಲಿ ತಿಳಿದುಕೊಳ್ಳಬೇಕಲ್ಲವೇ? ಆದರೆ ಮಾಯು ಮರೆಸಿಬಿಡುತ್ತದೆ. ಬಾಬಾ, ನಾವು ಸೋಲನ್ನು ಅನುಭವಿಸುತ್ತೇವೆ ಎಂದು ಹೇಳುತ್ತಾರೆ. ಅಂದಮೇಲೆ ಹೆಜ್ಜೆ ಹೆಜ್ಜೆಯಲ್ಲಿ ಪದಮ ಹೇಗಿರುತ್ತದೆ? ದೇವತೆಗಳಿಗೆ ಪದಮದ ಗುರುತನ್ನು ತೋರಿಸುತ್ತಾರೆ, ಎಲ್ಲರಿಗೂ ತೋರಿಸುವುದಿಲ್ಲ. ಇದು ಈಶ್ವರನ ವಿದ್ಯೆಯಾಗಿದೆ, ಮನುಷ್ಯರದಲ್ಲ. ಇಂತಹ ವಿದ್ಯೆಯು ಎಂದೂ ಮನುಷ್ಯರಿಗಾಗಲು ಸಾಧ್ಯ ಇಲ್ಲ. ಬಲೆ ದೇವತೆಗಳ ಮಹಿಮೆ ಮಾಡಲಾಗುತ್ತದೆ, ಆದರೂ ಸಹ ಶ್ರೇಷ್ಠಾತಿ ಶ್ರೇಷ್ಠನು ಒಬ್ಬ ತಂದೆಯಾಗಿದ್ದಾರೆ. ಬಾಕಿ ದೇವತೆಗಳದು ಯಾವುದೇ ಹೆಗ್ಗಳಿಕೆ ಇಲ್ಲ. ಇದು ಗುಲಾಮರು, ನಾಳೆ ರಾಜರಾಗುವರು. ನೀವೀಗ ಇಂತಹ ಲಕ್ಷ್ಮೀನಾರಾಯಣರಾಗುವ ಪುರುಷಾರ್ಥ ಮಾಡುತ್ತಿದ್ದೀರಿ. ನಿಮಗೆ ತಿಳಿದಿದೆ, ಈ ಪುರುಷಾರ್ಥದಲ್ಲಿ ಅನೇಕರು ಅನುತ್ತೀರ್ಣರಾಗುತ್ತಾರೆ. ಕಲ್ಪದ ಹಿಂದೆ ಎಷ್ಟು ತೇರ್ಗಡೆಯಾಗಿದ್ದೀರೋ ಅಷ್ಟೇ ಓದುತ್ತಾರೆ. ವಾಸ್ತವದಲ್ಲಿ ಇದು ಬಹಳ ಸಹಜ ಜ್ಞಾನವಾಗಿದೆ, ಆದರೆ ಮಾಯು ಮರೆಸಿಬಿಡುತ್ತದೆ. ತಂದೆ ಹೇಳುತ್ತಾರೆ, ಮಕ್ಕಳೇ ತಮ್ಮ ಚಾಟ ನೀಡಿ ಎಂದು. ಆದರೆ ಮಕ್ಕಳು ಇಡುವುದಿಲ್ಲ. ಎಲ್ಲಿಯವರೆಗೆ ಕುಳಿತು ಬರೆಯುವುದು? ಒಂದು ವೇಳೆ ಬರೆದರೂ ಸಹ ಪರಿಶೀಲನೆ ಮಾಡಿಕೊಳ್ಳುತ್ತಾರೆ. 2 ಗಂಟೆ ನೆನಪಿನಲ್ಲಿದ್ದೀನಾ? ಯಾರು ತಂದೆಯ ಶ್ರೀಮತವನ್ನು ಕಾರ್ಯದಲ್ಲಿ ತರುವರೋ ಅವರಿಗೆ ಅದು ಅರ್ಥವಾಗುತ್ತದೆ. ಚಾರ್ಟ್ ಬರೀಲಿಲ್ಲವೆಂದರೆ ತಂದೆಯು ತಿಳಿದುಕೊಳ್ಳುತ್ತಾರೆ, ಬಹುಶಃ ಇವರಿಗೆ ಸಂಕೋಚವಾಗಬಹುದು. ಇಲ್ಲವಾದರೆ ಶ್ರೀಮತವನ್ನು ಕಾರ್ಯದಲ್ಲಿ ತರಬೇಕಲ್ಲವೇ? ಆದರೆ 2% ಚಾರ್ಟ್ ಬರೆಯುತ್ತಾರೆ. ಮಕ್ಕಳಿಗೆ ಶ್ರೀಮತದ ಪ್ರತಿ ಅಷ್ಟು ಗೌರವವಿಲ್ಲ. ಮುರಳಿಯು ಸಿಗುತ್ತಿದ್ದರೂ ಸಹ ಓದುವುದಿಲ್ಲ. ಹೃದಯದಲ್ಲಿ ಇದು ಖಂಡಿತ ಎನಿಸುತ್ತಿರಬಹುದು. ತಂದೆಯು ಸತ್ಯವನ್ನೇ ಹೇಳುತ್ತಾರೆ, ನಾವು ಮುರಳಿಯನ್ನೇ ಓದುವುದಿಲ್ಲವೆಂದರೆ ಅನ್ಯರಿಗೇನು ತಿಳಿಸುತ್ತೇವೆ? ಓಂ ಶಾಂತಿ. ಆತ್ಮಿಕ ತಂದೆಯು ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಾರೆ, ಇದಂತೂ ಮಕ್ಕಳಿಗೆ ತಿಳಿದಿದೆ. ಅವಶ್ಯವಾಗಿ ನಾಮಾತ್ಮರಾಗಿದ್ದೇವೆ. ನಮಗೆ ಪರಮಾತ್ಮನು ಓದಿಸುತ್ತಿದ್ದಾರೆ. ಮತ್ತೆ ಏನು ಹೇಳುತ್ತಾರೆ? ಮಕ್ಕಳೇ, ನನ್ನನ್ನು ನೆನಪು ಮಾಡಿದರೆ ನೀವು ಸ್ವರ್ಗದ ಮಾಲೀಕರಾಗುವಿರಿ. ಇದರಲ್ಲಿ ತಂದೆಯು ಬಂದು ಬಿಟ್ಟರು, ವಿದ್ಯೆ ಮತ್ತು ಓದಿಸುವರು ಬಂದು ಬಿಟ್ಟರು, ಸದ್ಗತಿದಾತ ಬಂದು ಬಿಟ್ಟರು. ಕೆಲವೇ ಶಬ್ದಗಳಲ್ಲಿ ಇಡೀ ಜ್ಞಾನ ಬಂದು ಬಿಡುತ್ತದೆ. ಇದನ್ನು ರಿವೈಸ್ ಮಾಡಿಕೊಳ್ಳುವುದಕ್ಕಾಗಿಯೇ ನೀವು ಇಲ್ಲಿಗೆ ಬರುತ್ತೀರಿ. ತಂದೆಯೂ ಸಹ ಇದನ್ನೇ ತಿಳಿಸಿಕೊಡುತ್ತಾರೆ, ಏಕೆಂದರೆ ಬಾಬಾ ನಮಗೆ ಮರೆತು ಹೋಗುತ್ತದೆ ಎಂದು ನೀವು ಓದ್ತೀರಿ. ಆದ್ದರಿಂದ ರಿವೈಸ್ ಮಾಡಲು ಇಲ್ಲಿಗೆ ಬರುತ್ತೀರಿ.
ಬಲೆ ಕೆಲವರು ಇಲ್ಲೇ ಇದ್ದರೂ ಸಹ ರಿವೈಸ್ ಮಾಡೋದಿಲ್ಲ. ಅವರ ಅದೃಷ್ಟದಲ್ಲಿಲ್ಲ. ಪುರುಷಾರ್ಥವನ್ನಂತೂ ತಂದೆಯು ಮಾಡಿಸುತ್ತಾರೆ. ಭಾಗ್ಯವನ್ನು ಮಾಡಿಸುವವರು ಒಬ್ಬ ತಂದೆಯಾಗಿದ್ದಾರೆ. ಇದರಲ್ಲಿ ಯಾರ ಬಳಿಯೂ ವಿಶೇಷತೆಯಿಲ್ಲ ಅಥವಾ ಯಾರಿಗೂ ವಿಶೇಷವಾದ ವಿದ್ಯಾಭ್ಯಾಸವಿಲ್ಲ. ಆ ವಿದ್ಯೆಯಲ್ಲಾದರೆ ವಿಶೇಷವಾಗಿ ಓದಿಸಲು ಶಿಕ್ಷಕರನ್ನು ಕರೆಸುತ್ತಾರೆ. ಇಲ್ಲಂತೂ ತಂದೆಯು ಆ ಅದೃಷ್ಟವನ್ನು ರೂಪಿಸಲು ಎಲ್ಲರಿಗೆ ಓದಿಸುತ್ತಾರೆ. ಒಬ್ಬೊಬ್ಬರನ್ನು ಬೇರೆಯಾಗಿ ಕುಳ್ಳರಿಸಿ ಎಲ್ಲವರಿಗೂ ಓದಿಸುವರು. ಎಷ್ಟೊಂದು ಮಂದಿ ಮಕ್ಕಳಿದ್ದಾರೆ. ಆ ವಿದ್ಯೆಯಲ್ಲಾದರೆ ಯಾರಾದರೂ ಹಿರಿಯ ವ್ಯಕ್ತಿಗಳ ಮಕ್ಕಳಾಗಿದ್ದರೆ ಅವರಿಗೆ ವಿಶೇಷವಾಗಿ ಓದಿಸುತ್ತಾರೆ. ಶಿಕ್ಷಕರಿಗೆ ತಿಳಿದಿರುತ್ತದೆ ಇವರು ಮಂದವಾಗಿದ್ದಾರೆ, ಆದ್ದರಿಂದ ಇವರನ್ನು ಸ್ಕಾಲರ್ಶಿಪ್ ತೆಗೆದುಕೊಳ್ಳಲು ಯೋಗ್ಯರನ್ನಾಗಿ ಮಾಡಬೇಕೆಂದು ಈ ತಂದೆಯಂತೂ ಈ ರೀತಿ ಮಾಡುವುದಿಲ್ಲ. ಇವರು ಎಲ್ಲರಿಗೂ ಒಂದೇ ಸಮನಾಗಿ ಓದಿಸುತ್ತಾರೆ. ಆ ಶಿಕ್ಷಕರದು ಅಧಿಕ ಪುರುಷಾರ್ಥ ಮಾಡಿಸುವುದಾಗಿದೆ. ಆದರೆ ಇಲ್ಲಂತೂ ಯಾರಿಗೂ ಬೇರೆಯಾಗಿ ಅಧಿಕ ಪುರುಷಾರ್ಥ ಮಾಡಿಸೋದಿಲ್ಲ. ಅಧಿಕ ಪುರುಷಾರ್ಥವೆಂದರೆ ಶಿಕ್ಷಕರು ಸ್ವಲ್ಪ ಕೃಪೆ ತೋರುತ್ತಾರೆ, ಬಲೆ ಹೀಗೆ ಹಣ ತೆಗೆದುಕೊಳ್ಳುತ್ತಾರೆ, ವಿಶೇಷವಾಗಿ ಸಮಯ ಕೊಟ್ಟು ಓದಿಸುತ್ತಾರೆ. ಇದರಿಂದ ಅವರು ಹೆಚ್ಚು ಓದಿ ಬುದ್ಧಿವಂತರಾಗುತ್ತಾರೆ. ಇಲ್ಲಂತೂ ಹೆಚ್ಚಿನದಾಗಿ ಏನೇನೂ ಓದುವಂತಿಲ್ಲ. ಇಲ್ಲಿನ ಮಾತೇ ಹೊಸದಾಗಿದೆ. ತಂದೆ ಒಂದೇ ಮಹಾಮಂತ್ರವನ್ನು ಕೊಡುತ್ತಾರೆ, ಮನ್ಮನಾಭವ. ನೆನಪಿನಿಂದ ಏನಾಗುತ್ತದೆ ಎಂಬುದನ್ನು ಸಹ ತಿಳ್ಕೊಂಡಿದ್ದೀರಿ. ತಂದೆಯೇ ಪತಿತ ಪಾವನಾಗಿದ್ದಾರೆ. ಅವರು ನೆನಪು ಮಾಡೋದರಿಂದಲೇ ಪಾವನರಾಗುತ್ತೇವೆ. ಈಗ ನೀವು ಮಕ್ಕಳಿಗೆ ಜ್ಞಾನವಿದೆ. ಎಷ್ಟು ನೆನಪು ಮಾಡುವಿರೋ ಅಷ್ಟು ಪಾವನರಾಗುವಿರಿ. ಕಡಿಮೆ ನೆನಪು ಮಾಡಿದರೆ ಕಡಿಮೆ ಪಾವನರಾಗುವಿರಿ. ಇದು ನೀವು ಮಕ್ಕಳ ಪುರುಷಾರ್ಥವನ್ನು ಅವಲಂಬಿಸಿದೆ. ಭವ್ಯದಿನ ತಂದೆಯನ್ನು ನೆನಪು ಮಾಡಿ. ನಾವು ಈ ರೀತಿ ಆಗಬೇಕು. ಈ ಲಕ್ಷ್ಮೀನಾರಾಯಣರ ಮಹಿಮೆಯನ್ನಂತೂ ಪ್ರತಿಯೊಬ್ಬರು ತಿಳ್ಕೊಂಡಿದ್ದಾರೆ. ತಾವು ಪುಣ್ಯಾತ್ಮರಾಗಿದ್ದೀರಿ, ನಾವು ಪಾಪಾತ್ಮರಾಗಿದ್ದೇವೆಂದು ಹೇಳುತ್ತಾರೆ. ಅನೇಕ ಮಂದಿರಗಳಿವೆ. ಅಲ್ಲಿಗೆ ಎಲ್ಲರೂ ಏನ್ ಮಾಡಲು ಹೋಗುತ್ತಾರೆ? ದರ್ಶನದಿಂದ ಲಾಭವೇನೂ ಆಗುವುದಿಲ್ಲ. ಒಬ್ಬರು ಇನ್ನೊಬ್ಬರನ್ನು ನೋಡಿ ಹೊರಟು ಹೋಗುತ್ತಾರೆ. ಕೇವಲ ದರ್ಶನ ಮಾಡಲು ಹೋಗುತ್ತಾರೆ. ಇಂಥವರು ಯಾತ್ರೆಗೆ ಹೋಗುತ್ತಿದ್ದಾರೆ. ನಾವು ಹೋಗೋಣವೆಂದೇ ಹೋಗುತ್ತಾರೆ. ಇವರಿಂದಿಗೇನಾಗುವುದು? ಏನೂ ಇಲ್ಲ. ನೀವು ಮಕ್ಕಳು ಸಹ ಯಾತ್ರೆಗಳನ್ನು ಮಾಡಿದ್ದೀರಿ. ಹೇಗೆ ಅನ್ಯ ಹಬ್ಬಗಳನ್ನು ಆಚರಿಸುವರು ಹಾಗೆ ಈ ಯಾತ್ರೆಯನ್ನು ಒಂದು ಹಬ್ಬ ಎಂದು ತಿಳಿಯುವರು. ನೀವು ಸಹ ನೆನಪಿನ ಯಾತ್ರೆಯನ್ನು ಒಂದು ಹಬ್ಬವೆಂದು ತಿಳಿಯುತ್ತೀರಿ. ನೀವು ನೆನಪಿನ ಯಾತ್ರೆಯಲ್ಲಿ ಇರುತ್ತೀರಿ. ಒಂದೇ ಶಬ್ದವಾಗಿದೆ, ಮನ್ಮನಾಭವ. ಈ ನಿಮ್ಮ ಯಾತ್ರೆಯು ಮನ್ಮನಾಭವಾಗಿದೆ. ನಾವು ಅನಾದಿಯಿಂದಲೂ ಈ ಯಾತ್ರೆಗಳನ್ನು ಮಾಡುತ್ತಾ ಬಂದಿದ್ದೇವೆ ಎಂದು ಅವರು ಸಹ ಹೇಳುತ್ತಾರೆ. ಆದರೆ ನಾವು ಕಲ್ಪಕಲ್ಪವೂ ಈ ಯಾತ್ರೆ ಮಾಡುತ್ತೇವೆ. ತಂದೆಯು ಬಂದು ಈ ಯಾತ್ರೆಯನ್ನು ಕಲಿಸುತ್ತಾರೆಂದು ನೀವೀಗ ಜ್ಞಾನ ಸಹಿತವಾಗಿ ಹೇಳುತ್ತೀರಿ. ಅವರು 4 ಧಾಮಗಳನ್ನು ಪ್ರತಿ ಜನ್ಮದಲ್ಲಿ ಯಾತ್ರೆ ಮಾಡುತ್ತಲೇ ಬರುತ್ತಾರೆ. ಇಲ್ಲಂತೂ ಬೇಹದ್ದಿನ ತಂದೆಯು ತಿಳಿಸುತ್ತಾರೆ, ನನ್ನ ನೆನಪು ಮಾಡಿದರೆ ನೀವು ಪಾವನರಾಗುವಿರಿ. ಯಾತ್ರೆಯಿಂದ ನೀವು ಪಾವನರಾಗಿರಿ ಎಂಬ ಮಾತನ್ನು ಮತ್ತಾರು ಹೇಳುವುದಿಲ್ಲ. ಮನುಷ್ಯರು ಯಾತ್ರೆಗೆ ಹೋಗುತ್ತಾರೆಂದರೆ ಆ ಸಮಯದಲ್ಲಿ ಪಾವನರಾಗುತ್ತಾರೆ. ಇತ್ತೀಚೆಗಂತೂ ಅಲ್ಲಿಯೂ ಸಹ ಕೊಳಕಾಗಿ ಬಿಟ್ಟಿದೆ, ಪಾವನರಾಗುವುದಿಲ್ಲ. ಈ ಆತ್ಮಿಕ ಯಾತ್ರೆಯ ಬಗ್ಗೆ ಯಾರಿಗೂ ತಿಳಿದಿಲ್ಲ. ಈಗ ನಿಮಗೆ ತಂದೆಯು ತಿಳಿಸುತ್ತಾರೆ, ಇದು ಸತ್ಯವಾದ ನೆನಪಿನ ಯಾತ್ರೆಯಾಗಿದೆ. ಆ ಯಾತ್ರೆಗಾಗಿ ಸುತ್ತಾಡಲು ಹೋಗುತ್ತಾರೆ. ಆದರೂ ಸಹ ಹೇಗಿದ್ದವರು ಹಾಗೆ ಉಳಿದು ಬಿಡುತ್ತಾರೆ. ಕೇವಲ ಸುತ್ತಾಡುತ್ತಿರುತ್ತಾರೆ. ಹೇಗೆ ವಾಸ್ಕೋಡಿ ಗಾಮನು ಸೃಷ್ಟಿಯನ್ನು ಪರ್ಯಟನೆ ಮಾಡಿದನೋ ಅದೇ ರೀತಿ ಇವರು ಸಹ ಸುತ್ತುತ್ತಿರುತ್ತಾರೆ. 4 ಕಡೆ ಸುತ್ತಿದೆವು, ಆದರೂ ಬಹಳಷ್ಟು ದೂರ ಉಳಿದೆವು ಎಂದು ಗೀತೆ ಇದೆಯಲ್ಲವೇ? ಭಕ್ತಿ ಮಾರ್ಗದಲ್ಲಂತೂ ಯಾರೂ ಭಗವಂತನೊಂದಿಗೆ ಮಿಲನ ಮಾಡಲು ಸಾಧ್ಯವಿಲ್ಲ. ಯಾರಿಗೆ ಭಗವಂತನು ಸಿಗಲಿಲ್ಲ, ಭಗವಂತನಿಂದ ದೂರವೇ ಉಳಿದರು. ಸುತ್ತಾಡಿ ಬಂದು ಪುನಃ ಮನೆಯಲ್ಲಿ ಪಂಚವಿಕಾರಗಳಲ್ಲಿ ಸಿಲುಕುತ್ತಾರೆ. ಅವೆಲ್ಲವೂ ಸುಳ್ಳು ಯಾತ್ರೆಗಳಾಗಿವೆ. ನೀವು ಮಕ್ಕಳು ಈಗ ತಿಳ್ಕೊಂಡಿದ್ದೀರಿ, ಇದು ಪುರುಷೋತ್ತಮ ಸಂಗಮಯುಗವಾಗಿದೆ. ಈಗ ತಂದೆಯು ಬಂದಿದ್ದಾರೆ ಎಂಬ ಮಾತನ್ನು ಕೊನೆಗೊಂದು ದಿನ ಎಲ್ಲರೂ ತಿಳಿದುಕೊಳ್ಳುವರು. ಭಗವಂತನು ಕೊನೆಗೂ ಸಿಗುವರು. ಆದರೆ ಹೇಗೆ? ಇದನ್ನು ಯಾರೂ ತಿಳ್ಕೊಂಡಿಲ್ಲ. ಇದಂತೂ ಮಧುರಾತಿ ಮಧುರ ಮಕ್ಕಳಿಗೆ ತಿಳಿದಿದೆ. ನಾವು ಶ್ರೀಮತದಂತೆ ಈ ಭಾರತವನ್ನು ಪುನಃ ಸ್ವರ್ಗವನ್ನಾಗಿ ಮಾಡುತ್ತಿದ್ದೇವೆ. ನೀವು ಭಾರತದ ಹೆಸರನ್ನೇ ತೆಗೆದುಕೊಳ್ಳುತ್ತೀರಿ. ಆ ಸಮಯದಲ್ಲಿ ಮತ್ಯಾವುದೇ ಧರ್ಮ ಇರುವುದಿಲ್ಲ. ಇಡೀ ವಿಶ್ವವೇ ಪವಿತ್ರವಾಗಿ ಬಿಡುತ್ತದೆ.
ಈಗಂತೂ ಅನೇಕ ಧರ್ಮಗಳಿವೆ. ತಂದೆ ಬಂದು ನಿಮಗೆ ಇಡೀ ವೃಕ್ಷದ ಜ್ಞಾನವನ್ನು ತಿಳಿಸುತ್ತಾರೆ. ನಿಮಗೆ ಸ್ಮೃತಿ ತರಿಸುತ್ತಾರೆ. ನೀವೇ ದೇವತೆಗಳಾಗಿದ್ದೀರಿ. ನಂತರ ಕ್ಷತ್ರಿಯ ವೈಶ್ಯ ಶೂದ್ರರಾದಿರಿ. ಈಗ ನೀವೇ ಬ್ರಾಹ್ಮಣರಾಗಿದ್ದೀರಿ. ಈ ಹಂಸೋ ಸೋಹಂ ಅರ್ಥವನ್ನು ತಂದೆಯು ಎಷ್ಟು ಸಹಜವಾಗಿ ತಿಳಿಸುತ್ತಾರೆ. ಓಂ ಅರ್ಥಾತ್ ನಾನಾತ್ಮ. ಹೀಗೆ ಚಕ್ರವನ್ನು ಸುತ್ತುತ್ತೇನೆ. ಇದನ್ನು ಅವರು ನಾನಾತ್ಮನೇ ಪರಮಾತ್ಮ, ಪರಮಾತ್ಮನೇ ಆತ್ಮ ಎಂದು ಹೇಳಿಬಿಡುತ್ತಾರೆ. ಹಂಸೋ ಸೋಹಂ ಯಥಾರ್ಥ ಅರ್ಥವನ್ನು ತಿಳಿದುಕೊಂಡಿರುವವರು ಯಾರೊಬ್ಬರೂ ಇಲ್ಲ. ಆದ್ದರಿಂದ ತಂದೆಯು ತಿಳಿಸುತ್ತಾರೆ, ಈ ಯಾವ ಮಂತ್ರವಿದೆಯೋ ಇದನ್ನು ಪ್ರತಿ ಕ್ಷಣ ನೆನಪಿಟ್ಟುಕೊಳ್ಳಬೇಕು. ಚಕ್ರವು ಬುದ್ಧಿಯಲ್ಲಿಲ್ಲವೆಂದರೆ ಚಕ್ರವರ್ತಿ ರಾಜರು ಹೇಗಾಗುತ್ತೇವೆ? ಈಗ ನಾವಾತ್ಮರು ಬ್ರಾಹ್ಮಣರಾಗಿದ್ದೇವೆ, ಮತ್ತೆ ನಾವೇ ದೈವತೆವಾಗುತ್ತೇವೆ. ನೀವು ಇದನ್ನು ಯಾರೊಂದಿಗಾದರೂ ಕೇಳಿ, ಯಾರು ತಿಳಿಸುವುದಿಲ್ಲ. ಅವರಂತೆ 84 ಜನ್ಮಗಳ ಅರ್ಥವನ್ನಂತೂ ತಿಳ್ಕೊಂಡಿಲ್ಲ. ಭಾರತದ ಉತ್ಥಾನ ಹಾಗೂ ಪತನದ ಗಾಯನವಿದೆ. ಇದು ಸರಿಯಾಗಿದೆ. ಸತೋ ಪ್ರಧಾನ, ಸತೋ ರಜೋ ತಮೋ, ಸೂರ್ಯವಂಶಿ, ಚಂದ್ರವಂಶಿ, ವೈಶ್ಯವಂಶಿ. ಈಗ ನೀವು ಮಕ್ಕಳಿಗೆ ಎಲ್ಲವೂ ಅರ್ಥವಾಗಿದೆ. ಬೀಜ ರೂಪ ತಂದೆಯನ್ನೇ ಜ್ಞಾನಸಾಗರ ಎಂದು ಕರೆಯಲಾಗುತ್ತದೆ. ಅವರು ಈ ಚಕ್ರದಲ್ಲಿ ಬರುವುದಿಲ್ಲ. ನಾವು ಜೀವಾತ್ಮರು ಪರಮಾತ್ಮನಾಗಿ ಬಿಡುತ್ತೇವೆಂದಲ್ಲ. ತಂದೆಯು ಕೇವಲ ತಮ್ಮ ಸಮಾನ ಜ್ಞಾನಪೂರ್ಣರನ್ನಾಗಿ ಮಾಡುತ್ತಾರೆ ಹೊರತು ತಮ್ಮ ಸಮಾನ ಭಗವಂತರನ್ನಾಗಿ ಮಾಡುವುದಿಲ್ಲ. ಈ ಮಾತುಗಳನ್ನು ಬಹಳ ಚೆನ್ನಾಗಿ ತಿಳಿದುಕೊಳ್ಳಬೇಕಾಗಿದೆ. ಆಗ ಬುದ್ಧಿಯಲ್ಲಿ ಚಕ್ರವು ತಿರುಗುತ್ತದೆ. ಇದರ ಹೆಸರನ್ನು ಸುದರ್ಶನ ಚಕ್ರವೆಂದು ಇಟ್ಟಿದ್ದಾರೆ. ನೀವು ಬುದ್ಧಿಯಿಂದ ತಿಳ್ಕೊಳ್ತೀರಿ, ನಾವು ಹೇಗೆ ಈ 84 ಜನ್ಮಗಳ ಚಕ್ರದಲ್ಲಿ ಬಂದಿದ್ದೇವೆ. ಇದರಲ್ಲಿ ಎಲ್ಲವೂ ಬಂದು ಬಿಡುತ್ತದೆ. ಸಮಯ, ವರ್ಣ, ವಂಶಾವಳಿ ಎಲ್ಲವೂ ಬಂದು ಬಿಡುತ್ತದೆ. ಈಗ ನೀವು ಮಕ್ಕಳ ಬುದ್ಧಿಯಲ್ಲಿ ಇಡೀ ಜ್ಞಾನ ಇರಬೇಕು. ಜ್ಞಾನದಿಂದಲೇ ಶ್ರೇಷ್ಠ ಪದವಿ ಸಿಗುತ್ತದೆ. ಜ್ಞಾನವಿದ್ದರೆ ಅನ್ಯರಿಗೂ ಕೊಡುತ್ತೀರಿ. ಇಲ್ಲಿ ನಿಮ್ಮಿಂದ ಯಾವುದೇ ಪೇಪರ್ ಇತ್ಯಾದಿಗಳನ್ನು ತುಂಬಿಸುವುದಿಲ್ಲ. ಆ ಶಾಲೆಗಳಲ್ಲಿ ಯಾವಾಗ ಪರೀಕ್ಷೆ ನಡೆಯುವುದೋ ಆಗ ಪ್ರಶ್ನೆ ಪತ್ರಿಕೆಗಳು ವಿದೇಶದಿಂದ ಬರುತ್ತವೆ. ಯಾರು ವಿದೇಶದಲ್ಲಿ ಓದುವರು ಅವರ ಫಲಿತಾಂಶವೂ ಸಹ ಅಲ್ಲಿಯೇ ಹೊರ ಬರ್ತದೆ. ಅದರಲ್ಲಿ ಯಾರು ಬಹಳ ದೊಡ್ಡ ಎಜುಕೇಶನ್ ಅಥಾರಿಟಿ ಆಗಿರುವರೋ ಅವರೇ ಪತ್ರಿಕೆಗಳನ್ನು ಮೌಲ್ಯಮಾಪನ ಮಾಡುತ್ತಾರೆ. ಆದರೆ ನಿಮ್ಮ ಪತ್ರಿಕೆಗಳಿಗೆ ಯಾರು ಮೌಲ್ಯಮಾಪನ ಮಾಡುತ್ತಾರೆ? ಸ್ವಯಂ ನೀವೇ ಮಾಡ್ಕೊಳ್ತೀರಿ. ಸ್ವಯಂ ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ತೀರಿ. ಪುರುಷಾರ್ಥದಿಂದ ಯಾವ ಪದವಿ ಬೇಕು ಆ ಪದವಿಯನ್ನು ತಂದೆಯಿಂದ ಪಡೆದುಕೊಳ್ಳಿ. ಪ್ರದರ್ಶನಿ ಮುಂತಾದವರಲ್ಲಿ ನೀವು ಏನಾಗುವಿರಿ ಎಂದು ಕೇಳುತ್ತೀರಲ್ವೇ? ದೇವತೆಗಳಾಗುತ್ತೀರಾ? ಬ್ಯಾರಿಸ್ಟರ್ ಆಗುವಿರಾ? ಏನಾಗುವಿರಿ? ಎಷ್ಟು ತಂದೆಯನ್ನು ನೆನಪು ಮಾಡುತ್ತೀರಿ, ಸರ್ವೀಸ್ ಮಾಡುತ್ತೀರೋ ಅಷ್ಟು ಫಲವು ಸಿಗುವುದು. ಯಾರು ಚೆನ್ನಾಗಿ ತಂದೆಯನ್ನು ನೆನಪು ಮಾಡುವರೋ ಅವರು ನಾವು ಸಹ ಸರ್ವೀಸ್ ಮಾಡಬೇಕೆಂದು ತಿಳಿಯುತ್ತಾರೆ. ಪ್ರಜೆಗಳನ್ನು ಮಾಡಬೇಕಲ್ಲವೇ? ಈಗ ರಾಜಧಾನಿ ಸ್ಥಾಪನೆಯಾಗುತ್ತಿದೆ. ಅದರಲ್ಲಿ ಎಲ್ಲರೂ ಬೇಕು. ಅಲ್ಲಿ ಮಂತ್ರಿಗಳಿರುವುದಿಲ್ಲ. ಯಾರಿಗೆ ಬುದ್ಧಿಯು ಕಡಿಮೆ ಇರ್ತದೆಯೋ ಅವರಿಗೆ ಮಂತ್ರಿಗಳ ಅವಶ್ಯಕತೆ ಇರುತ್ತದೆ. ನಿಮಗೆ ಅಲ್ಲಿ ಸಲಹೆ ಅವಶ್ಯಕತೆ ಇರುವುದಿಲ್ಲ. ತಂದೆಯ ಬಳಿ ಸಲಹೆ ತೆಗೆದುಕೊಳ್ಳಲು ಬರುತ್ತಾರೆ. ಸ್ಥೂಲ ಮಾತುಗಳ ಸಲಹೆ ತೆಗೆದುಕೊಳ್ಳುತ್ತಾರೆ. ಹಣವನ್ನು ಏನು ಮಾಡುವುದು, ವ್ಯವಹಾರ ಹೇಗೆ ಮಾಡುವುದು, ಇದಕ್ಕೆ ತಂದೆ ಹೇಳುತ್ತಾರೆ. ಈ ಪ್ರಾಪಂಚಿಕ ಮಾತುಗಳನ್ನು ತಂದೆಯ ಬಳಿ ತರಬೇಡಿ. ಅವರಿಗೆ ಬೇಸರವಾಗದಿಂದಲೇ ಏನಾದರೂ ಧೈರ್ಯವನ್ನು ಹೇಳಿ ಕಳಿಸುತ್ತೇನೆ. ಇದೇನು ನನ್ನ ಕೆಲಸವಲ್ಲ. ನನ್ನದು ನಿಮಗೆ ಮಾರ್ಗವನ್ನು ತಿಳಿಸುವ ಈಶ್ವರ್ಯ ಕರ್ತವ್ಯವಾಗಿದೆ. ನೀವು ಈಶ್ವರದ ಮಾಲೀಕರಾಗಲು ಹೇಗಾಗುವಿರಿ? ನಿಮಗೆ ಶ್ರೀಮತ ಸಿಕ್ಕಿದೆ, ಉಳಿದೆಲ್ಲವೂ ಅಸುರಿಮತಗಳಾಗಿವೆ. ಸತ್ಯುಗದಲ್ಲಿ ಶ್ರೀಮತವೆಂದು ಹೇಳುತ್ತಾರೆ, ಕಲಿಯುಗದಲ್ಲಿ ಅಸುರಿಮತವೆಂದು. ಅದು ಸುಖಧಾಮವಾಗಿದೆ. ಅಲ್ಲಿ ಎಂದೂ ಸಹ ನಿಮ್ಮ ಯೋಗಕ್ಷೇಮ ಹೇಗಿದೆ, ಆರೋಗ್ಯ ಚೆನ್ನಾಗಿದೆಯೇ ಎಂದು ಕೇಳುವುದಿಲ್ಲ. ಅಲ್ಲಿ ಈ ಶಬ್ದಗಳು ಇರುವುದಿಲ್ಲ. ಅದನ್ನು ಇಲ್ಲೇ ಕೇಳಬೇಕಾಗುತ್ತದೆ. ಯಾವುದೇ ತೊಂದರೆ ಇಲ್ಲವೇ? ರಾಜಿ, ಖುಷಿಯಾಗಿದ್ದೀರಾ? ಇದರಲ್ಲಿಯೂ ಬಹಳ ಮಾತುಗಳು ಬರುತ್ತವೆ. ಸತ್ಯುಗದಲ್ಲಿ ಯೋಗ ಕ್ಷೇಮ ಕೇಳಲು ಅಲ್ಲಿ ದುಃಖವೇ ಇರುವುದಿಲ್ಲ. ಇದು ದುಃಖದ ಪ್ರಪಂಚವಾಗಿದೆ. ವಾಸ್ತವದಲ್ಲಿ ನಿಮ್ಮೊಂದಿಗೆ ಯಾರೂ ಕೇಳಲು ಸಾಧ್ಯವಿಲ್ಲ. ಭಲೆ ಮಾಯು ಬೀಳಿಸುವಂಥದ್ದಾಗಿದೆ. ಆದರೂ ಸಹ ತಂದೆಯು ಸಿಕ್ಕಿದ್ದಾರಲ್ವೇ? ಹೇಗೆ ಕೇಳಿದರೆ ನೀವು ಹೇಳಿರಿ. ಹಾಗೇನಾದರೂ ಕೇಳಿದರೆ ನೀವು ಹೇಳಿರಿ. ನೀವೇನು ಯೋಗಕ್ಷೇಮೆಯನ್ನು ಕೇಳುತ್ತೀರಿ? ನಾವು ಈಶ್ವರನ ಮಕ್ಕಳಾಗಿದ್ದೇವೆ. ನಮ್ಮೊಂದಿಗೆ ಏನು ಕೇಳುತ್ತೀರಿ?
ಪರಬ್ರಹ್ಮನಲ್ಲಿರುವ ಪರಮಾತ್ಮ ತಂದೆಯನ್ನು ಪಡೆಯುವ ಚಿಂತೆ ಇಟ್ಟು ಅವರು ಸಿಕ್ಕಿಬಿಟ್ಟರು. ಅಂದಮೇಲೆ ಇನ್ಯಾವುದರ ಚಿಂತೆ? ಇದನ್ನು ಸದಾ ನೆನಪಿಟ್ಟುಕೊಳ್ಬೇಕು. ನಾವು ಯಾರ ಮಕ್ಕಳಾಗಿದ್ದೇವೆ? ಇದು ಸಹ ಬುದ್ಧಿಯಲ್ಲಿ ಜ್ಞಾನವಿದೆ. ನಾವು ಪೌರ್ಣರನಾಗಿ ಬಿಟ್ಟರೆ ಮತ್ತೆ ಯುದ್ಧ ಆರಂಭವಾಗೋದು. ನಿಮ್ಮೊಂದಿಗೆ ಯಾರಾದರೂ ನೀವು ಖುಷಿಯಾಗಿದ್ದೀರಾ ಎಂದು ತಿಳಿದರೆ ಖುಷಿ, ನಾವಂತೂ ಸದಾ ಖುಷಿಯಾಗಿರ್ತೇವೆ. ರೋಗಿಯಾದಾಗಲೂ ಸಹ ತಂದೆ ನೆನಪಿನಲ್ಲಿರಿ. ನೀವು ಸ್ವರ್ಗಕ್ಕಿಂತಲೂ ಹೆಚ್ಚಿನದಾಗಿ ಇಲ್ಲಿ ಖುಷಿಯಾಗುತ್ತಿದ್ದೀರಿ. ಯಾವಾಗ ಸ್ವರ್ಗದ ರಾಜ್ಯಭಾಗ್ಯವು ಕೊಡುವ ತಂದೆಯು ಸಿಕ್ಕಿದ್ದಾರೆ, ಅವರು ನಮ್ಮನ್ನು ಎಷ್ಟು ಯೋಗ್ಯರನ್ನಾಗಿ ಮಾಡುತ್ತಾರೆ. ಅಂದಮೇಲೆ ನಮಗೇನು ಚಿಂತೆ ಇರಿ? ಈಶ್ವರನ ಮಕ್ಕಳಿಗೇನು ಚಿಂತೆ? ಅಲ್ಲಿ ದೇವತೆಗಳಿಗೂ ಸಹ ಚಿಂತೆ ಇರುವುದಿಲ್ಲ. ದೇವತೆಗಳಿಗೂ ಹಿರಿಯರು ಈಶ್ವರನಾಗಿದ್ದಾರೆ. ಅಂದಮೇಲೆ ಈಶ್ವರನ ಮಕ್ಕಳಿಗೆ ಚಿಂತೆ ಇರಲು ಸಾಧ್ಯವೇ? ತಂದೆಯು ನಮಗೆ ಉರಿಸುತ್ತಾರೆ. ಇವರು ನಮ್ಮ ಶಿಕ್ಷಕ ಸದ್ಗುರು ಆಗಿದ್ದಾರೆ. ನಮ್ಮ ಮೇಲೆ ಕಿರೀಟವನ್ನಿಟ್ಟು ಕಿರೀಟಧಾರಿಗಳನ್ನಾಗಿ ಮಾಡುತ್ತಿದ್ದಾರೆ. ನಮಗೆ ಇಷ್ಟದ ಕಿರೀಟವು ಹೇಗೆ ಸಿಗುತ್ತದೆ ಎಂಬುದನ್ನು ನೀವು ತಿಳ್ಕೊಂಡಿದ್ದೀರಿ. ತಂದೆ ಸ್ಥೂಲವಾಗಿ ಕಿರೀಟವನ್ನಿಡುವುದಿಲ್ಲ, ಇದು ನಿಮಗೆ ತಿಳಿದಿದೆ. ಸತ್ಯುಗದಲ್ಲಿ ತಂದೆಯು ಸಹ ತನ್ನ ಮಕ್ಕಳಿಗೆ ತನ್ನ ಕಿರೀಟವನ್ನು ಇಡುತ್ತಾರೆ. ಇದಕ್ಕೆ ಆಂಗ್ಲ ಭಾಷೆಯಲ್ಲಿ ಕ್ರೌನ್ಸಿಸ್ ಎಂದು ಹೇಳುತ್ತಾರೆ. ಎಲ್ಲಿಯವರೆಗೆ ತಂದೆ ಕಿರೀಟ ಮಕ್ಕಳಿಗೆ ಸಿಗೋದಿಲ್ಲವೋ ಅಲ್ಲಿವರೆಗೆ ನಮ್ಮ ತಂದೆಯು ಸತ್ತರೆ ನಮಗೆ ಕಿರೀಟ ಸಿಕ್ಕಿಬಿಡೋದು ಎಂದು ಮಕ್ಕಳಿಗೆ ಉತ್ಕಾರವಿರುತ್ತದೆ. ನಾನು ರಾಜಕುಮಾರರಿಂದ ಮಹಾರಾಜನಾಗಬೇಕು ಆಸೆ ಇದೆ. ಸತ್ಯುಗದಲ್ಲಿ ಈ ರೀತಿ ಮಾತಿಲ್ಲ. ತಮ್ಮ ಸಮಯದಲ್ಲಿ ಕಾಯ್ದೆಯನುಸಾರ ತಂದೆಯ ಮಕ್ಕಳಿಗೆ ಕಿರೀಟವನ್ನು ಕೊಟ್ಟು ದೂರ ಸರಿಯುತ್ತಾರೆ. ಅಲ್ಲಿ ವಾನಪ್ರಸ್ಥ ಚರ್ಚೆ ಇರುವುದಿಲ್ಲ. ಮಕ್ಕಳಿಗೆ ಮಹಲು ಇತ್ಯಾದಿಗಳನ್ನು ಮಾಡಿಸುತ್ತಾರೆ. ಆಶೆಗಳೆಲ್ಲ ಪೂರ್ಣವಾಗುತ್ತದೆ. ನಿಮಗೆ ತಿಳಿದಿದೆ, ಸತ್ಯಯುಗದಲ್ಲಿ ಸುಖವೇ ಸುಖವಿರುತ್ತದೆ. ಪ್ರಾಕ್ಟಿಕಲ್ನಲ್ಲಿ ಯಾವಾಗ ಅಲ್ಲಿ ಹೋಗುವಿರೋ ಆಗ ಅದೆಲ್ಲ ಸುಖವನ್ನು ಪಡೆಯುವಿರಿ. ಸ್ವರ್ಗ ಏನಿರುವುದು ಎಂದು ನಿಮಗೆ ಗೊತ್ತಿತ್ತು. ಒಂದು ಶರೀರವನ್ನು ಬಿಟ್ಟು ಮತ್ತೆ ಎಲ್ಲಿ ಹೋಗುವರು? ಈಗ ನಿಮಗೆ ತಂದೆಯು ಸಮ್ಮುಖದಲ್ಲಿ ಓದಿಸುತ್ತಾರೆ. ನಾವು ಸತ್ಯವಾದ ಹೋಗುತ್ತೇವೆಂದು ನಿಮಗೆ ತಿಳಿದಿದೆ. ಅವರೂ ಸತ್ಯ, ನಾವು ಸ್ವರ್ಗದಲ್ಲಿ ಹೋಗುತ್ತೇವೆಂದು ಕೇಳುತ್ತಾರೆ. ಆದರೆ ಯಾವುದಕ್ಕೆ ಸ್ವರ್ಗವೆಂದು ಹೇಳಲಾಗುತ್ತದೆ ಎಂಬುದನ್ನು ತಿಳಿದಿಲ್ಲ. ಜನ್ಮಾಂತರದ ಅಜ್ಞಾನದ ಮಾತುಗಳನ್ನು ಕೇಳುತ್ತಾ ಬಂದಿರಿ. ಈಗ ತಂದೆಯು ನಿಮಗೆ ಸತ್ಯ ಮಾತುಗಳನ್ನು ತಿಳಿಸುತ್ತಾರೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತ ಭಕ್ತದರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. हम रूहानी बच्चों के रूहानी बाप दादा को याद, प्यार और गुड मॉर्निंग और नमस्ते नमस्ते नमस्ते. शुक्रिया बाबा, शुक्रिया. वहा ಬಾಬಾ ವಹಾ. ವರದಾನ. ಶ್ರೇಷ್ಠ ಭಾಗ್ಯದ ಧಾರಣೆಗಾಗಿ ಮುಖ್ಯ ಸಾರ 1ನೇ ಪಾಯಿಂಟ್ ಆಗಿದೆ. ಸದಾ ರಾಜಿ ಖುಷಿಯಾಗಿರಲು ತಂದೆ ನೆನಪಿನಲ್ಲಿರಬೇಕಾಗಿದೆ. ವಿದ್ಯೆಯಿಂದ ತಮ್ಮ ಮೇಲೆ ರಾಜ್ಯ ಕಿರೀಟವನ್ನು ಹಿಡ್ಕೊಳ್ಬೇಕಾಗಿದೆ. 2ನೇ ಪಾಯಿಂಟು, ಶ್ರೀಮತದಂತೆ ಭಾರತವನ್ನು ಸ್ವರ್ಗವನ್ನಾಗಿ ಮಾಡುವ ಸೇವೆ ಮಾಡಬೇಕಾಗಿದೆ. ಸದಾ ಶ್ರೀಮತದ ಪ್ರತಿ ಗೌರವ ಕೊಡಬೇಕಾಗುತ್ತದೆ. ವರದಾನ. ಶ್ರೇಷ್ಠ ಭಾಗ್ಯದ ಸ್ಮೃತಿಯ ಮೂಲಕ ತಮ್ಮ ಸಮರ್ಥ ಸ್ವರೂಪದ ಇಂಥವರನ್ನು ಇರುವಂತ ಸೂರ್ಯವಂಶಿ ಚಂದ್ರನ ಅಧಿಕಾರಿ ಭುವ. ಯಾರು ಸದಾ ತನ್ನ ಶ್ರೇಷ್ಠ ಭಾಗ್ಯವನ್ನು ರೂಪಿಸಿಕೊಳ್ಳುತ್ತಾರೆ ಅವರು ಸಮರ್ಥ ಸ್ವರೂಪದಲ್ಲಿ, ಅವರು ಸದಾ ಅನಾದಿಯಾಗಿ ಸತ್ಯ ಸ್ವರೂಪವು ಸ್ಮೃತಿಯಲ್ಲಿರುತ್ತದೆ. ಕೆಲವೊಮ್ಮೆ ನಕಲಿ ಚೇಹರೆಯು ಧಾರಣೆ ಮಾಡಿಕೊಳ್ಳುವುದಿಲ್ಲ. ಕೆಲವೊಮ್ಮೆ ಮಾಯೆಯು ನಕಲಿ ಗುಣ ಮತ್ತು ಕರ್ತವ್ಯದ ಸ್ವರೂಪವನ್ನಾಗಿ ಮಾಡಿಬಿಡುತ್ತದೆ. ಲೋಭಿ ಕೆಲವರನ್ನು ದುಃಖಿ, ಕೆಲವರನ್ನು ಶಾಂತವನ್ನಾಗಿ ಅಶಾಂತರನ್ನಾಗಿ ಮಾಡಿಬಿಡುತ್ತದೆ. ಆದರೆ ಸತ್ಯರೂಪವನ್ನು ನಾವೆಲ್ಲ ಮಾತುಗಳಿಂದ ಆಚರಿಸುತ್ತದೆ. ಯಾವ ಮಕ್ಕಳು ತನ್ನ ಸ್ವತಃ ರೂಪದಲ್ಲಿ ಸ್ಥಿತರಾಗುತ್ತಿರೋ ಅವರು ಸೂರ್ಯವಂಶಿ ಪದವಿಯ ಅಧಿಕಾರಿಯನ್ನಾಗಿ ಮಾಡಿಬಿಡುತ್ತಾರೆ. ಸ್ಲೋಗನ್. ಸರ್ವರ ಮೇಲೆ ದಯ ತೋರಿಸುವಂತರಾಗಿರಿ. ಇದರಿಂದಲೇ ಅಹಂ ಮತ್ತು ವಹಂ, ನಾನು ಮತ್ತು ನನ್ನದರ ಅಹಂಕಾರ ಸಮಾಪ್ತಿಯಾಗಿ ಬಿಡುವುದು. ಓಂ ಶಾಂತಿ.